ವರ್ಧಮಾನಯ್ಯ ಅವರ 3 ಎಕರೆ ಭತ್ತದ ಗದ್ದೆ ನೀರ್ಪಾಲಾಗಿದೆ. ಅದು ಗದ್ದೆನೋ ನದಿನೋ ಗೊತ್ತಾಗದೇ ಇರುವಷ್ಟು ನೀರ್ಪಾಲಾಗಿದೆ. ಭದ್ರಾ ಪ್ರವಾಹದಿಂದ ತೋಟ ಗದ್ದೆಗಳೆಲ್ಲವೂ ಜಲಾವೃತವಾಗಿದೆ. ಮಣ್ಣು ಕುಸಿತಾ ಇದೆ, ಗುಡ್ಡ ಕುಸಿತಾ ಇದೆ, ಬಂಡೆಗಳು ಉರುಳಿ ರಸ್ತೆಗೆ ಬರ್ತಾ ಇದೆ. ಮನೆ ಗೋಡೆ, ಮನೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಎಷ್ಟೋ ಜನ ಮನೆ ಕಳ್ಕೊಂಡಿದ್ದಾರೆ. ಮಳೆ ನಿಲ್ಲುತ್ತಾನೆ ಇಲ್ಲ. ಬೆಳಗಿನಿಂದ ರಾತ್ರಿ ತನಕ, ರಾತ್ರಿಯಿಂದ ಬೆಳಗಾಗೋ ತನಕ ಮಳೆ ಸುರಿತಾನೆ ಇದೆ. ಅಂಥದ್ರಲ್ಲಿ ಮನೆ ಕಳ್ಕೊಂಡವರು ಎಲ್ಲಿಗೆ ಹೋಗಬೇಕು? ತಕ್ಷಣಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು? ಎಷ್ಟೋ ಗ್ರಾಮಗಳಲ್ಲಿ ಮನೆಗಳು ಬಿದ್ದು ಹೋಗಿದೆ. ಯಾರ ಮನೆಗೆ ಹೋಗಿ ಆಶ್ರಯ ತಗೋಬೇಕು? ಎಲ್ಲಿಗೆ ಹೋಗಬೇಕು? ಮನೆ ಮಠ, ಮನೆ ಒಳಗಡೆ ಇರುವಂಥ ವಸ್ತುಗಳು ಎಲ್ಲವೂ ನೀರ್ಪಾಲಾಗಿದೆ. ಬದುಕೋದು ಹೇಗೆ? ಏನು ತಿನ್ನೋದು ನಾವು? ಇದು ಜನರ ಪ್ರಶ್ನೆ ಆಗಿದೆ. ಎಲ್ಲೆಲ್ಲಿಂಥ ಘಟನೆಗಳಾಗಿದೆಯೋ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಆದಷ್ಟು ಬೇಗ ಹೋಗಿ ಅಂತಹ ಜನರಿಗೆ ಸಹಾಯ ಮಾಡಬೇಕು.